ಸಂಗ್ರಹ ರಾಮಾಯಣದಲ್ಲಿ ಭಗವದ್ಗೀತೆ ಅಂತ ಒಂದು ವಿಷಯ ಇದೆ. ಒಳ್ಳೆ ಸುಂದರವಾದಂತಹ ವಿಷಯ. ಪ್ರಾಯ ಅನೇಕರಿಗೆಲ್ಲ ತಿಳಿದಿರುವಂತೆ ರಾಮಾಯಣ ಅಂತಂದರೆ ನಮಗೆ ನೆನಪಾಗೋದು ವಾಲ್ಮೀಕಿ ರಾಮಾಯಣ. ಯಾಕೆಂದರೆ ಅದು 24,000 ಶ್ಲೋಕಗಳಿಂದ ವಿರಚಿತವಾಗಿರುವಂಥದ್ದು. ಆದರೆ ನಾವು ಒಂದು ಅಂಶವನ್ನು ನೆನಪಿಟ್ಟುಕೊಳ್ಳುವ ಸಂಗತಿ, ಅದನ್ನು ಗಮನಿಸಬೇಕಾದ ಅಂಶ ಅಂದರೆ, ವಿಷಯ ಅಂದರೆ, ರಾಮಾಯಣವನ್ನು ರಚನೆ ಮಾಡಿದ್ದು ಆಚಾರ್ಯರು ಹೇಳ್ತಾರೆ ಅದು ಮೂಲ ರಾಮಾಯಣ ಅಂತ ಹೇಳ್ತಾರೆ. ವಾಲ್ಮೀಕಿ ಋಷಿಗಳ ಅವರು ರಚನೆ ಮಾಡಿದ ರಾಮಾಯಣ 24,000 ಶ್ಲೋಕಗಳಿಂದ ಕೂಡಿದ್ದಾದರೆ, ರಾಮಾಯಣ ಅಂದ ತಕ್ಷಣ ನಮಗೆ ನೆನಪಾಗೋದು ವಾಲ್ಮೀಕಿ ರಾಮಾಯಣ. ಹಾಗೂ 7 ಕಾಂಡಗಳು ನೆನಪಾಗ್ತದೆ. ಬಾಲಕಾಂಡ ಅಂತ, ಅಯೋಧ್ಯಾಕಾಂಡ ಮತ್ತು ಕಿಷ್ಕಿಂಧಾಕಾಂಡ, ಅರಣ್ಯಕಾಂಡ ಹಾಗೂ ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂತ ಹೀಗೆಲ್ಲ ನೆನಪಾಗ್ತದೆ. ಇವೆಲ್ಲ ಸಪ್ತಕಾಂಡಗಳು. ಆದರೆ ಮೂಲ ರಾಮಾಯಣ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಮೂಲ ರಾಮಾಯಣ ಅದು ಎಷ್ಟಿದೆ, ಅದರ ಶ್ಲೋಕದ ದೃಷ್ಟಿಯಿಂದ, ಸಂಖ್ಯಾದೃಷ್ಟಿಯಿಂದ ಹೇಳೋದಾದರೆ ಆಚಾರ್ಯರು ತಿಳಿಸ್ತಾರೆ ಅದೆಷ್ಟಿದೆ ಅಂದರೆ ಶತಕೋಟಿ ಪ್ರವಿಸ್ತರಂ ಅಂತ. ಅದು ರಾಮರಕ್ಷಾ ಸ್ತೋತ್ರದಲ್ಲಿಯೂ ಕೂಡ ಇದು ಉಲ್ಲೇಖ ಇದೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ರಘುನಾಥಸ್ಯ ಚರಿತಂ ಶತಕೋಟಿ ಪ್ರವಿಸ್ತರಂ. ರಾಮನ ಕಥೆ, ಅದು ರಾಮನ ಚರಿತ್ರೆಯನ್ನು ಹೇಳುವ ಶ್ಲೋಕಗಳು ಎಷ್ಟೋ ಅಂದರೆ ಅದು ಕೇಳುವಾಗಲೇ ನಮಗೆ ಅಯೋಮಯ ಆಗ್ತದೆ. ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಶ್ಲೋಕಗಳು ಅಂತ. 100 ಕೋಟಿ, 1 ಕೋಟಿ ಅಲ್ಲ, ಎಷ್ಟು ಕೋಟಿ? 100 ಕೋಟಿ. ಆ 100 ಕೋಟಿಗಳು, ಆ 100 ಕೋಟಿ ಶ್ಲೋಕಗಳು ಪ್ರಾಯ ಬಹುಭಾಗ ನಮಗೆ ಈಗ ಸಿಗೋದಿಲ್ಲ. ಈ ಭೂಲೋಕದಲ್ಲಿ ಆ್ಯಕ್ಚುಲಿ ಸಿಗೋದಿಲ್ಲ. ಅದು ಭೂಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಎಲ್ಲಿದೆ ಹಾಗಾದರೆ ಆ ಶತಕೋಟಿ ಶ್ಲೋಕಗಳು, 100 ಕೋಟಿ ಶ್ಲೋಕಗಳು? ಮೂಲ ರಾಮಾಯಣ. ಅದನ್ನು ಯಾರು ರಚನೆ ಮಾಡಿದ್ದಾರೆ? ಇದನ್ನೆಲ್ಲ ತಿಳಿಯುವಂಥ ಸಂಗತಿಗಳಿವೆಲ್ಲ. ಮೂಲ ರಾಮಾಯಣವನ್ನು ರಚನೆ ಮಾಡಿದ್ಯಾರು ಅಂದರೆ ಆಚಾರ್ಯರು ತಿಳಿಸ್ತಾರೆ. ವಿಶ್ವಗುರುಗಳಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಅರ್ಥಾತ್ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಅವತರಿಸಿದ ಪುಣ್ಯ ಭೂಮಿ ಇದು. ಪಾಜಕ ಕ್ಷೇತ್ರ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಅಂತ ಹೇಳುವಂಥದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ. ಮುಖ್ಯಪ್ರಾಣನ 2 ರೂಪಗಳು ಕರ್ನಾಟಕದಲ್ಲಿ ಅವತಾರ ಮಾಡಿದೆ, ಕನ್ನಡ ನಾಡಿನಲ್ಲಿ ಅವತಾರ ಮಾಡಿದೆ. ಮೊದಲನೆಯ ರೂಪ ಹನುಮಂತ ದೇವರು ಅಂಜನಾದ್ರಿಯಲ್ಲಿ ಅವತಾರ ಮಾಡಿದರೆ, 3ನೇಯ ಮಧ್ವರೂಪ ಇವತ್ತು ಕನ್ನಡ ನಾಡಿನ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದು ಅದು ವಿಶೇಷ. ಅಂತಹ ಆಚಾರ್ಯರು ತಿಳಿಸ್ತಾರೆ ಮೂಲ ರಾಮಾಯಣ ಅದು ಶತಕೋಟಿ ಪ್ರವಿಸ್ತರಂ. ಅದನ್ನು ರಚನೆ ಮಾಡಿದ್ದು ಯಾರು ಅಂದರೆ ಹಯಗ್ರೀವ ದೇವರು ಅಂತ ಹೇಳ್ತಾರೆ. ಹಯಗ್ರೀವ ದೇವರಿಂದ ರಚಿತವಾಗಿರುವಂತಹ ಒಂದು ಅಪೂರ್ವವಾದ ಶತಕೋಟಿ ಶ್ಲೋಕಾತ್ಮಕವಾದ ಗ್ರಂಥ ಅದು ರಾಮಾಯಣ ಅಂತ ಹೇಳ್ತಾರೆ. ಆದರೆ ಅಷ್ಟು 100 ಕೋಟಿ ಶ್ಲೋಕಗಳನ್ನು ಹೇಳುವ ಶಕ್ತಿ ನಮ್ಮದಲ್ಲ, ಆ ಯೋಗ್ಯತೆಯೂ ಈ ಭೂಲೋಕದ ಜನರಿಗೆ ಇಲ್ಲ. ಅದಕ್ಕೆ ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು ಅವರು ರಚನೆ ಮಾಡಿದ್ದಾರೆ. ರಾಮನ ಕಾರುಣ್ಯದಿಂದಲೇ ಅವರು ಅದು ರಚನೆ ಮಾಡಿದರು. ರಾಮನ ಕರುಣೆಯಿಂದ, ರಾಮನ ಅನುಗ್ರಹದಿಂದ, ಶ್ರೀರಾಮದೇವರ ಒಂದು ಕೃಪೆಯಿಂದ ವಾಲ್ಮೀಕಿ ಋಷಿಗಳು ಅವರು ರಚನೆ ಮಾಡಿದ್ದಾರೆ ರಾಮಾಯಣವನ್ನು. ರಾಮಾಯಣಕ್ಕೆ ಒಂದು ನಿರ್ಣಯವನ್ನು ಕೊಟ್ಟವರು, ನಿರ್ಣಯಾತ್ಮಕವಾಗಿ ಗ್ರಂಥವನ್ನು ರಚನೆ ಮಾಡಿದಂಥವರು ನಮ್ಮ ಆಚಾರ್ಯರು.
ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮೂರನೆಯ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ 3ನೇ ಅಧ್ಯಾಯದ ಕೊನೆಯ ಭಾಗದಿಂದ 9 ಅಧ್ಯಾಯದವರೆಗೆ ಆಚಾರ್ಯರು ರಾಮನ ಚರಿತ್ರೆಗಳನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಾಯ ನಿಮಗೆಲ್ಲ ಹೇಳೋದಾದರೆ ಆ್ಯಕ್ಚುಲಿ 5,000 ಶ್ಲೋಕ ಇದೆ. ಅದು 5,000 ಶ್ಲೋಕಗಳಿಂದ ಕೂಡಿರುವಂತಹ ಗ್ರಂಥ. ಜ್ಞಾನಿಗಳು ತಿಳಿಸುವಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದು ಮಧ್ವರ ಮತ್ತೊಂದು ಪ್ರತಿರೂಪ. ಅದು ಮಧ್ವಾಚಾರ್ಯರ ಮತ್ತೊಂದು ಪ್ರತಿರೂಪ. ಮಧ್ವರ ದರ್ಶನವನ್ನು ನಾವು ಮಾಡಬೇಕಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಧ್ಯಯನ ಮಾಡಿದರೆ ಅದು ಆಚಾರ್ಯರ ದರ್ಶನ ನಮಗೆ ಆಗ್ತದೆ. ಹೀಗೆ ಏನೋ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಏನೋ ಒಂದು ರಾಮಾಯಣ ಇದೆ. ಆ ರಾಮಾಯಣದ ಒಂದು ಅಂಶಗಳನ್ನು ವಿಸ್ತಾರವಾಗಿ ವಿಸ್ತೃತವಾಗಿ ಅದನ್ನು ಪ್ರತಿಪಾದನೆ ಮಾಡಿದವರು, ಅದನ್ನು ನಿರೂಪಿಸಿದವರು ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಅವರು ರಚನೆ ಮಾಡಿದ್ದು ಇದು ಯಾವುದೋ ಸಂಗ್ರಹ ರಾಮಾಯಣ ಅಂತ ಸಂಗ್ರಹ ಮಾಡಿದ್ದಾರೆ. ಅಂದರೆ ಆಚಾರ್ಯರು ರಚನೆ ಮಾಡಿದ ಏನೋ ಮಧ್ವರಾಮಾಯಣ ಅಂತ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಏನೋ ಒಂದು ರಾಮಾಯಣ ಇದೆ, ಮಧ್ವರಾಮಾಯಣ ಇದೆ. ಆ ಮಧ್ವರಾಮಾಯಣದ ಒಂದು ಅಂಶಗಳನ್ನು, ಮಹಿಮೆಗಳನ್ನು, ಕಥೆಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಹೇಳಿದ್ದರಿಂದ, ಜೊತೆಗೆ ವಾಲ್ಮೀಕಿ ರಾಮಾಯಣದ ಅಂಶಗಳನ್ನೂ ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದರಿಂದ, ಮತ್ತು ವೇದೋಪನಿಷತ್ತುಗಳ ಅಭಿಪ್ರಾಯಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದರಿಂದ, ಮತ್ತು ಬೇರೆ 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 ಪುರಾಣಗಳಲ್ಲಿ ಬರುವ ಶ್ರೀರಾಮನ ಕಥೆಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದರಿಂದ, ಜೊತೆಗೆ ಜ್ಞಾನಿಗಳ ಮಾತುಗಳನ್ನು, ಜ್ಞಾನಿಗಳು ಅಂದರೆ ಅವರು ನಾರಾಯಣ ಪಂಡಿತಾಚಾರ್ಯರಿಗೆ ಉಪದೇಶವನ್ನು ಮಾಡಿದವರು ಅವರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರೇ ಹೇಳಿಕೊಂಡಿದ್ದಾರೆ, ನನ್ನ ತಂದೆಯೂ ಆಗಬೇಕು ಮತ್ತು ಗುರುಗಳು ಆಗಬೇಕು ಅಂತ ಸುಮಧ್ವಜದಲ್ಲಿ ಹೇಳ್ತಾರೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ, ಅಲ್ಲಿ ನಂತರದಲ್ಲಿ ಹೇಳ್ತಾರೆ, ತಮೋನುದಾನಂದ ಮವಾಪಲೋಕಃ ತತ್ವಪ್ರದೀಪಾಕೃತಿ ಗೋಗಣೇನ ಯದಾಸ್ಯ ಶೀತಾಂಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ಇದು ತಮ್ಮ ತಂದೆಯ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಸ್ತೋತ್ರ ಮಾಡಿದ ಶ್ಲೋಕ. ಇದು ಸುಮಧ್ವಜಯದಲ್ಲಿ ಬರ್ತದೆ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಮಗ ನಾರಾಯಣ ಪಂಡಿತಾಚಾರ್ಯರು ಅವರೇ ರಚನೆ ಮಾಡಿದ್ದು ಇದು ಸಂಗ್ರಹ ರಾಮಾಯಣ. ಇವರ ಬಗ್ಗೆ ಹೇಳುವಾಗ ಅದು ಲಿಕುಚ ವಂಶ ಅಂತ ಕರೆಯುವಂಥದ್ದು. ಲಿಕುಚ ವಂಶದ ವಿದ್ವನ್ಮಣಿಗಳಿವರೆಲ್ಲ ಎಲ್ಲ ವಿದ್ವಾಂಸರು. ಸುಬ್ರಹ್ಮಣ್ಯಾಖ್ಯ ಸೂರೇಹಿ ಅಂತೆಲ್ಲ ಹೇಳ್ತಾರೆ. ಸುಬ್ರಹ್ಮಣ್ಯ ಪಂಡಿತರು, ಅವರ ಮಗ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಮಗ ಇವರು ಯಾರೋ ನಾರಾಯಣ ಪಂಡಿತಾಚಾರ್ಯರು ಅಂತ. ಇತಿಹಾಸ ಹೇಳುವಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಬ್ಬಳು ತಂಗಿ ಇದ್ಲು ಅಂತಲೂ ಹೇಳ್ತಾರೆ, ಅಥವಾ ಮಗಳು ಇದ್ಲು ಅಂತಲೂ ಹೇಳ್ತಾರೆ. ಅವಳ ಹೆಸರು ಕಲ್ಯಾಣಿ ದೇವಿ ಅಂತ, ಹೀಗೆ ಅದು ಉಲ್ಲೇಖ ಇದೆ. ಇವರೆಲ್ಲ ಲಿಕುಚ ವಂಶದಲ್ಲಿ ಬಂದವರು. ಮತ್ತೊಬ್ಬರು ಇದ್ದಾರೆ, ಅವರ ಸಹೋದರರು ಶಂಕರ ಪಂಡಿತರು ಅಂತ ಇದ್ದಾರೆ, ವಾಮನ ಪಂಡಿತರು ಅಂತ ಇದ್ದಾರೆ. ಇವರೆಲ್ಲ ಯಾವ ವಂಶದಲ್ಲಿ ಬಂದವರು ಅಂದರೆ ಲಿಕುಚ ಅಂತ. ಲಿಕುಚ ಅಂದ್ರೇನು? ಲಿಕುಚ ಅಂದರೆ ಕನ್ನಡದಲ್ಲಿ ಸಂಸ್ಕೃತ. ಲಿಕುಚ ಅಂದರೆ ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಅಂದರೆ ಹೆಬ್ಬಲಸು ಅಂತ ಕರೀತಾರೆ. ಹೆಬ್ಬಲಸು. ತುಳುವಿನಲ್ಲಿ ಏನು ಹೇಳ್ತಾರೆ? ಲಿಕುಚ ಶಬ್ದಕ್ಕೆ ತುಳುವಿನಲ್ಲಿ ಏನು ಹೇಳ್ತಾರೆ ಅಂದರೆ ಪೆಜ ಅಂತ ಕರೀತಾರೆ. ಲಿಕುಚ ವಂಶದಲ್ಲಿ ಬಂದವರು. ತುಳುವಿನಲ್ಲಿ ಇವರು ಪೆಜ ಅಂತ ಹೇಳೋದರಿಂದ ಇವರನ್ನು, ಈ ಮನೆತನವನ್ನು, ಇವರ ವಂಶವನ್ನು ಏನು ಅಂತ ಕರೆದರು ಅಂದರೆ ಪೆಜತ್ತಾಯರು ಅಂತ ಹೀಗೆ ಕರೀತಾರೆ. ಹೇಗೆ ಈ ಆಚಾರ್ಯರ ತಂದೆಗೂ ಕೂಡ ಹೆಸರು ಹಾಗೆ ಇದೆ. ಅವರಿಗೇನು ಹೆಸರು ಕರೀತಾರೆ? ಅವರ ವಂಶದ ಹೆಸರನ್ನು ಹೇಳ್ತಾರೆ ಅಲ್ಲಿ ಅವರ ಬಗ್ಗೆ. ಏನು ಮಧ್ಯಗೇಹ
ಮಧ್ಯಗೇಹ ಭಟ್ಟರು ಅಂತ. ಅಂದರೆ ಪಾಜಕದಲ್ಲಿ ಸುತ್ತಲೂ ಸದಾಚಾರಶೀಲರಾದಂತಹ ಬ್ರಾಹ್ಮಣರ ಮನೆಗಳು, ಅವರ ಆ ಮನೆಗಳ ಮಧ್ಯದಲ್ಲಿ ಇವರ ಮನೆ ಇದ್ದರಿಂದ ಇವರ ಮಧ್ಯಗೇಹ ಅಂತ. ಸಂಸ್ಕೃತದಲ್ಲಿ ಮಧ್ಯಗೇಹ. ಅದು ಕನ್ನಡದಲ್ಲಿ ಹೇಳೋದಾದರೆ ನಡಮನಿ ಅಂತ, ನಡುವಿನ ಮನೆ ಅಂತ ಹೇಳೋದು. ಅದು ತುಳುವಿನಲ್ಲಿ ಹೇಳೋದಾದರೆ ನಡ್ಡಂತಿಲ್ಲ ಇರು ಅಂತ ಹಾಗೆ ಹೇಳೋದು. ಸಂಸ್ಕೃತದಲ್ಲಿ ಮಧ್ಯಗೇಹ, ಕನ್ನಡದಲ್ಲಿ ನಡುಮನೆಯವರು, ತುಳುವಿನಲ್ಲಿ ನಡ್ಡಂತಿಲ್ಲ ಇರು ಅಂತ. ಇಲ್ಲ ಅಂದರೆ ತುಳುವಿನಲ್ಲಿ ಇಲ್ಲ ಅಂದರೆ ಮನೆ, ನಡ್ಡ ಅಂದರೆ ಮಧ್ಯದಲ್ಲಿ ನಿಷ್ಠಾವಂತರ ಬ್ರಾಹ್ಮಣರ ಗ್ರಹಗಳ ಮಧ್ಯದಲ್ಲಿ ಇವರ ಮನೆ ಇದ್ದದ್ದರಿಂದ ಇವರು ಮಧ್ಯಗೇಹ ಭಟ್ಟರು, ನಡ್ಡಂತಿಲ್ಲ ಇರು ಅಂತ ಹೀಗೆಲ್ಲ ಒಂದು ಕಥೆ ಬರ್ತದೆ. ಹಾಗೆ ಇವರು ಪೆಜತ್ತಾಯರು, ಲಿಕುಚ ವಂಶದವರು, ನಾರಾಯಣ ಪಂಡಿತಾಚಾರ್ಯರು, ತಂದೆ ಮತ್ತು ಮಗ ಇವರಿಬ್ಬರೂ ಸೇರಿಕೊಂಡು ವಾಯುದೇವರ ಸ್ತೋತ್ರವನ್ನು ಅಗಾಧವಾಗಿ ಮಾಡಿದ್ದಾರೆ, ಅಪರಂಪಾರವಾಗಿ ಮಾಡಿದ್ದಾರೆ. ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡಿದರೆ, ಅವರ ಸುಪುತ್ರ ನಾರಾಯಣ ಪಂಡಿತಾಚಾರ್ಯರು ಏನು ಮಾಡಿದ್ದಾರೆ ಅಂದರೆ ಸುಮಧ್ವ ವಿಜಯ ಅಂತ ಮಾಡಿದ್ದಾರೆ. ಹಾಗಾಗಿ ಇವೆರಡನ್ನೂ ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ, ಹೇಗೆ ನಮ್ಮ ಸುಮಂಗಲೆಯರಿಗೆ ಕುಂಕುಮ ಹೇಗೆ ಎಷ್ಟು ಅತ್ಯವಶ್ಯಕ, ಕಂಠಸೂತ್ರ, ಮಂಗಳಸೂತ್ರ, ಕರಿಮಣಿ ಅದು ಹೇಗೆ ಅತ್ಯವಶ್ಯಕ ಭೂಷಣ, ಹಾಗೆ ನಮ್ಮ ಆಧ್ಯಾತ್ಮ ಲೋಕಕ್ಕೆ ಒಂದು ಕುಂಕುಮ ಅಂದರೆ ಹರಿವಾಯುಸ್ತುತಿ, ಕರಿಮಣಿ ಮಂಗಳಸೂತ್ರ ಅಂದರೆ ಅದು ಸುಮಧ್ವ ವಿಜಯ ಅಂತ. ಈ ರೀತಿಯಾಗಿ ನಮ್ಮ ಆಧ್ಯಾತ್ಮ ಲೋಕದಲ್ಲಿ ಅದು ಪ್ರಕಾಶಮಾನವಾಗಿದೆ. ಅದರಿಂದ ಇವೆರಡು ವಾಯುಸ್ತುತಿ ಹಾಗೂ ಸುಮಧ್ವ ವಿಜಯ, ನಾವು ಆಧ್ಯಾತ್ಮ ಪ್ರಿಯರು ಭಕ್ತರು ಈ ವಾಯುಸ್ತುತಿಯನ್ನು ಮತ್ತು ಸುಮಧ್ವ ವಿಜಯವನ್ನು ನಿತ್ಯ ನಾವು ಶ್ರವಣ ಮಾಡಿದರೆ, ಅದನ್ನು ಪಾರಾಯಣ ಮಾಡಿದರೆ ಅದು ಪಾಪರಾಶಿಗಳೆಲ್ಲ ಸುಟ್ಟು ಭಸ್ಮವಾಗ್ತದೆ. ಇಂತಹ ಒಂದು ಅಪೂರ್ವವಾದ ಗ್ರಂಥವನ್ನು, ಸಂಗ್ರಹ ರಾಮಾಯಣ ಎಂಬ ಗ್ರಂಥವನ್ನು, ಸುಮಧ್ವ ವಿಜಯವನ್ನು ರಚನೆ ಮಾಡಿದ ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣ ಅಂತ ಹೇಳಿ ಒಂದು ವಿಶಿಷ್ಟವಾದಂತಹ ಗ್ರಂಥವನ್ನು ರಚನೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅನೇಕ ಶ್ಲೋಕಗಳು ಎಲ್ಲ ಶ್ಲೋಕಗಳು ಸ್ವರಸಮಯವಾಗಿದೆ. ಪ್ರಸಿದ್ಧವಾದ ಶ್ಲೋಕ ಇದೆ, ಹನುಮಂತ ದೇವರನ್ನು ಸ್ತೋತ್ರ ಮಾಡುವ ಶ್ಲೋಕ ಇದರಲ್ಲಿ ಬರ್ತದೆ. ಇದು ಪ್ರಸಿದ್ಧ ಇದೆ, ಎಲ್ಲರಿಗೂ ಆಲ್ಮೋಸ್ಟ್ ಬರ್ತದೆ. ಇದರದ್ದೇ ಅದು ಆ್ಯಕ್ಚುಲಿ ಗೊತ್ತಿರೋದಿಲ್ಲ, ಈ ಶ್ಲೋಕ ಯಾವ ಗ್ರಂಥದ್ದು ಅಂತನ್ನೋದು ತಿಳಿದಿರೋದಿಲ್ಲ. ಆದರೆ ಈ ಪ್ರಸಿದ್ಧವಾದ ಶ್ಲೋಕ ಇದೇ ಗ್ರಂಥದ್ದು, ಸಂಗ್ರಹ ರಾಮಾಯಣದ್ದು. ಹನುಮಂತ ದೇವರ ಬಗ್ಗೆ ಇರುವ ಶ್ಲೋಕ ಏನಂದರೆ, ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೇ. ಇದು ಬಹಳ ಪ್ರಸಿದ್ಧ. ಇದು ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೇ ಅಂತ ಏನೋ ಹನುಮಂತ ದೇವರ ಒಂದು ಸ್ತೋತ್ರ ಇದೆ. ಇದು ಸಂಗ್ರಹ ರಾಮಾಯಣದಲ್ಲಿ ಬರುವಂತಹ ಶ್ಲೋಕ. ಇಲ್ಲಿ ಒಂದು ಅಪೂರ್ವವಾದ ಘಟ್ಟ ಈ ಸಂಗ್ರಹ ರಾಮಾಯಣದಲ್ಲಿ. ಭಗವದ್ಗೀತೆಯ ಬೆಳಕು ಈ ಸಂಗ್ರಹ ರಾಮಾಯಣದಲ್ಲಿ ಹೇಗೆ ಬೆಳಗ್ತದೆ, ಸಂಗ್ರಹ ರಾಮಾಯಣದಲ್ಲಿ ಭಗವದ್ಗೀತೆಯ ಬೆಳಕು ಹೇಗೆ ಬೆಳಗ್ತದೆ ಅಂತನ್ನೋದನ್ನು ನಾವಿಲ್ಲಿ ನೋಡಲಿಕ್ಕಾಗ್ತದೆ. ನಾನು ಯಾಕೆ ಇಷ್ಟರವರೆಗೆ ಲಿಕೋಚ ವಂಶದ ಬಗ್ಗೆ, ನಾರಾಯಣ ಪಂಡಿತಾಚಾರ್ಯರ ಬಗ್ಗೆ, ಸಂಗ್ರಹ ರಾಮಾಯಣದ ಬಗ್ಗೆ ನಾನು ಯಾಕೆ ಪೀಠಿಕೆ ಕೊಟ್ಟೆ ಅಂದರೆ, ಸಂಗ್ರಹ ರಾಮಾಯಣದ ಬಗ್ಗೆ ತಿಳ್ಕೊಳ್ಳಿಲ್ಲ, ಅದನ್ನು ರಚನೆ ಮಾಡಿದ ನಾರಾಯಣ ಪಂಡಿತಾಚಾರ್ಯರು ಯಾರು ಅಂತ ನಮಗೆ ಗೊತ್ತಾಗದೆ ಹೋದರೆ ಇದು ಮುಂದಿನ ಅಂಶಗಳು ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಇದರ ಒಂದು ಪೀಠಿಕೆಯನ್ನು ನಾನು ಸಂಕ್ಷಿಪ್ತವಾಗಿ, ಆ್ಯಕ್ಚುಲಿ ವಿಸ್ತಾರವಾಗಿ ಹೇಳಲಿಲ್ಲ, ಸಂಕ್ಷಿಪ್ತವಾಗಿ ಹೇಳಿದೆ. ನಾರಾಯಣ ಪಂಡಿತಾಚಾರ್ಯರ ಬಗ್ಗೆಯೂ ತುಂಬ ಇದೆ ಹೇಳಲಿಕ್ಕೆ. ಸಂಗ್ರಹ ರಾಮಾಯಣದ ಬಗ್ಗೆಯಂತೂ ಅದು ಅಪರಂಪಾರ. ಹೀಗೆ ಈ ಒಂದು ಅಪೂರ್ವವಾದ ರಸಮಯವಾದ ಘಟ್ಟ ಸಂಗ್ರಹ ರಾಮಾಯಣದಲ್ಲಿ, ಬಾಲಕಾಂಡದಲ್ಲಿ ಬರುವಂತಹ ಒಂದು ಕಥಾ. ರಾಜ ದಶರಥ ಅವನು
ಚಿಂತಿತನಾಗಿದ್ದಾನೆ. ಅದು ಸೂರ್ಯವಂಶ. ಎರಡು ಡೈನೆಸ್ಟಿಗಳು, ಎರಡು ವಂಶಗಳು ಏನು ಪ್ರಸಿದ್ಧವಾದ ವಂಶಗಳು. ಎರಡು ವಂಶಗಳು ಪ್ರಸಿದ್ಧ. ಒಂದು ಸೂರ್ಯವಂಶ, ಮತ್ತೊಂದು ಚಂದ್ರವಂಶ ಅಂತ ಎರಡು ವಂಶಗಳು ಬಹಳ ಪ್ರಸಿದ್ಧ. ಈ ಸೂರ್ಯವಂಶದಲ್ಲಿ ಬಂದವನು ರಾಜ ದಶರಥ. ಹೆಸರೇ ಹೇಳುವ ಹಾಗೆ ಅವನ ರಥ ಏನಿದೆ, ರಥ ದಶದಿಕ್ಕುಗಳಿಗೂ ಹೋಗ್ತಿತ್ತಂತೆ. ದಶದಿಕ್ಕುಗಳನ್ನು ಕೂಡ ಇವನ ರಥದಿಂದ ಪ್ರಕಾಶ ಬರ್ತಿತ್ತು, ಬೆಳಕು ಬರ್ತಿತ್ತು. ಆದ್ದರಿಂದ ಇವನಿಗೆ ದಶರಥ ಅಂತ ಹೇಳೋದು. ಇಷ್ಟೆಲ್ಲ ವೈಭವ ಇದೆ ರಾಜ ದಶರಥನಿಗೆ. ಸಾಮ್ರಾಜ್ಯ ಇದೆ, ಜೊತೆಗೆ ಪತ್ನಿಯರಿದ್ದಾರೆ. ಪ್ರಧಾನ ಪತ್ನಿಯರು ಕೌಶಲ್ಯ, ಸುಮಿತ್ರ, ಕೈಕೇಯಿ ಇವರೆಲ್ಲ ಇದ್ದಾರೆ. ಜೊತೆಗೆ ಸಾಕಷ್ಟು ಉಪಪತ್ನಿಯರು ಇದ್ದಾರೆ. ಇಷ್ಟೆಲ್ಲ ರಾಜ ದಶರಥನಿಗೆ ಇದ್ದರೂ ಕೂಡ ಅದೇನಾಗಿತ್ತು ಅಂದರೆ ಅವನು ಚಿಂತಿತನಾಗಿದ್ದ. ಅವನಿಗೂ ಚಿಂತೆ ಇತ್ತು. ಏನು ಅಂದರೆ ಸಂತಾನ ಬೇಕಾಗಿತ್ತು, ಮಕ್ಕಳಾಗಬೇಕಾಗಿತ್ತು ರಾಜ ದಶರಥನಿಗೆ. ಇದು ಯಾವಾಗಲೂ ಹಾಗೇ. ಎಲ್ಲ ದೇವರು ನಮಗೆ ಕೊಟ್ಟಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮಗೇನಿರ್ತದೆ, ಚಿಂತೆ ಅನ್ನೋದು ಇದ್ದೇ ಇರ್ತದೆ. ಮನೆಯಲ್ಲಿ ಸ್ಟೋರ್ ರೂಮ್ ತುಂಬ ಸಕ್ಕರೆ ಚೀಲ, ಸಕ್ಕರೆ ಅಂದರೆ ಸಕ್ಕರೆ ಡಬ್ಬಿಗಳು ತುಂಬ ಭರ್ತಿಯಾಗಿರ್ತದೆ. ಆದರೆ ಡಾಕ್ಟರ್ ಹೇಳಿರ್ತಾರೆ, ನೀನು ಒಂದು ಸ್ವೀಟು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಶುಗರ್. ಅಷ್ಟು ಮನೆಯಲ್ಲಿ ಸಕ್ಕರೆ ತುಂಬಿದರೂ, ಸಕ್ಕರೆ ಚೀಲ ಭರ್ತಿಯಾಗಿದ್ದರೂ ಕೂಡ ಒಂದು ಸ್ವೀಟನ್ನು ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತಂದರೆ ಮತ್ತೇನಿದು? ಇದು ಚಿಂತೆ. ಇದು ಹಾಗಾಗಿ ಹೇಳ್ತಾರೆ, ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಅದಕ್ಕೆ ಹರಿದಾಸರು ಹೇಳ್ತಾರೆ, ನೀನು ಈ ಸಕ್ಕರೆ ತಿಂದೇ ಇದ್ರೂ ಪರವಾಗಿಲ್ಲ, ಈ ಸ್ವೀಟ್ ನಿಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಇನ್ನೊಂದು ಸ್ವೀಟ್ ಇದೆ. ಅದು ಯಾವುದು ಅಂದರೆ ಅದು ಇನ್ನೊಂದು ಪರಮಾನ್ನ ಇದೆ, ಅದು ರಾಮ ನಾಮ ಪಾಯಸ. ಆ ಸ್ವೀಟನ್ನು ಎಂಜಾಯ್ ಮಾಡು ಅಂತ ಹೇಳ್ತಾರೆ ಹರಿದಾಸ. ನಿನಗೆ ಆ ಶುಗರ್ ನಿನಗೆ ಹಿಡಿಸೋದಿಲ್ಲ, ಆ ಸ್ವೀಟ್ ತಿಂದರೆ ನಿನಗೆ ರೋಗ ಬರ್ತದೆ ಅಂತ ಆದರೆ ಈ ಸ್ವೀಟ್ ಇದೆ. ಯಾವುದು? ರಾಮನಾಮ ಎಂಬ ಪಾಯಸ. ಸಕ್ಕರೆ ಇದೆ, ಕೃಷ್ಣನಾಮ ಸಕ್ಕರೆ. ತುಪ್ಪ ಇದೆ, ಯಾವುದೋ? ವಿಠ್ಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ಇದು ಈ ಸ್ವೀಟನ್ನು, ಈ ಪರಮಾನ್ನವನ್ನು ದಿನಾಲೂ ಎಂಜಾಯ್ ಮಾಡ್ಬೋದು, ಏಕಾದಶಿಯೂ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ಏಕಾದಶಿ ಉಪವಾಸ ಮಾಡಬೇಕು ಅಂತ ಇದೆ, ಆದರೆ ಈ ಪರಮಾನ್ನವನ್ನು ಮಾತ್ರ ಏಕಾದಶಿಯಂದು ಕೂಡ ಏನು ಮಾಡ್ಬೋದು, ಈ ಪರಮಾನ್ನವನ್ನು ತಿನ್ನಲಿಕ್ಕೆ ಆಗ್ತದೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳುವ ಹಾಗೆ ಏಕಾದಶಿಯು ಕೂಡ ಈ ಪರಮಾನ್ನವನ್ನು, ಯಾವುದೋ ರಾಮನಾಮ ಎಂಬ ಪರಮಾನ್ನವನ್ನು ನಾವು ಸ್ವೀಕಾರ ಮಾಡಬೇಕು. ಮತ್ತು ಏಕಾದಶಿ ಪರಮಾನ್ನ ಊಟ ಮಾಡಬೇಕು ಅಂದರೆ ಖುಷಿ ಅಲ್ಲ. ಮತ್ತು ಇದು ಪ್ರವಚನದಲ್ಲಿ ಹೇಳಿದ್ದು ಅಂದರೆ ರಾಮನಾಮ ಎಂಬ ಪಾಯಸ, ಅದನ್ನು ಏಕಾದಶಿಯಂದು ನಾವು ಉಣಬೇಕು ಅಂತ ಹೇಳುವಂಥದ್ದು.